ಪಾಪದ ಕೆಲಸವನ್ನ ಮಾಡಿದೆ. ಇದರ ವಿರುದ್ಧದ ಹೋರಾಟವನ್ನ ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟಿಂದ ಪ್ರಾರಂಭ ಮಾಡಿದಿರಿ. ರಾಜ್ಯದಲ್ಲಿರ್ತಕ್ಕಂಥ ಜನಗಳಿಗೆ ನಾವು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಕೂಡಲೇ ತಮ್ಮ ರೇಷನ್ ಯಾರ್ಯಾರು BPL ಕಾರ್ಡ್ ಇದ್ದಾರೆ ಅವರು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡು ರದ್ದಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು BJP ಇದನ್ನು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನು MLAಗಳಿಗೆಲ್ಲ ಪತ್ರ ಬರೀತೀನಿ. ನಾನು ಈ BPL ರದ್ದಾಗಿರೋದ್ರ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂಥ ಕರೆಯನ್ನು ನಾನು ಕೊಡ್ತೀನಿ. ಮತ್ತು ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಸಿದ್ದರಾಮಯ್ಯನವರು ಹೇಳಿದ್ದಾರೆ 25%, ಅಂದರೆ ಸುಮಾರು 30 ಲಕ್ಷ, 30ರಿಂದ 35 ಲಕ್ಷ ಬೋಗಸ್ ಕಾರ್ಡ್ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅವೆಲ್ಲವನ್ನು ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ನೀವೇ ಈ ರಾಜ್ಯದಲ್ಲಿ 50-60 ವರ್ಷ ಆಡಳಿತ ಮಾಡಿದ್ದೀರಲ್ಲ, ಕೊಟ್ಟವರು ನೀವೇ. ಅವಾಗ ಲಂಚ ತಗೊಂಡು ಕೊಟ್ಟಿದ್ದೀರಾ, ಈಗ ಲಂಚ ಬರ್ತಾ ಇಲ್ಲ ಅಂದ್ಬಿಟ್ಟು ರದ್ದು ಮಾಡೋಕ್ಕೆ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಲಂಚ, ಈಗ ರೇಷನ್ ಕಾರ್ಡ್ ರದ್ದಾಗಿದೆಯಲ್ಲ, ಅವ್ರು ರೇಷನ್ ಕಾರ್ಡ್ ಪಡಿಯೋಕ್ಕೆ ಹೋದರೆ ಮತ್ತೆ ನಿಮ್ಮ ಹತ್ರ ಲಂಚಕ್ಕೆ ಬರಬೇಕು. ಅಂದರೆ ಲಂಚ ತಗೊಳಕ್ಕೋಸ್ಕರ ಈಗಾಗಲೇ ನೀವು ಟ್ಯಾಕ್ಸ್ಗಳು, ಹಾಲಿನ ದರ, ಪೆಟ್ರೋಲ್ ದರ, ಆಲ್ಕೋಹಾಲ್ ದರ ಎಲ್ಲ ರೈಸ್ ಮಾಡಿದ್ದೀರ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ನಿಮ್ಮ ಹತ್ರ ಅಭಿವೃದ್ಧಿಗೆ ಹಣ ಬೇಕು ಅಂತೇಳಿ ಬಡವರ ಅನ್ನವನ್ನು ಕೀಳ್ತಾ ಇದ್ದೀರಾ. ಇದರಲ್ಲೇನೋ ನಿಮಗೆ ಒಂದು 20,000 ಕೋಟಿ ಉಳಿತಾಯ ಮಾಡ್ಬೋದು. ಆ 20,000 ಕೋಟಿನ ಕಾಂಗ್ರೆಸ್ MLAಗಳಿಗೆ ಕೊಟ್ಟು ಅವರನ್ನು ಸಂತೃಪ್ತಿ ಮಾಡಬೇಕು, ಅಷ್ಟೇ ಇವ್ರದ್ದು ಅಜೆಂಡಾ. ಯಾಕಂದರೆ ಕಾಂಗ್ರೆಸ್ MLAಗಳೆಲ್ಲ ತಿರುಗಿ ಬಿದ್ದಿದ್ದಾರೆ. ಪ್ರತಿದಿನ ಒಬ್ಬೊಬ್ಬ MLA ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಮಗೆ ಅನುದಾನ ಕೊಟ್ಟಿಲ್ಲ, ನಾವು ಯಾಕೆ MLA ಆಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಇವತ್ತು ಬಡವರ PPL ಕಾರ್ಡ್ಗೆ ನೀವು ಕನ್ನ ಹಾಕಿದ್ದೀರಾ. ನಿಮ್ಮ 5 ಗ್ಯಾರಂಟಿಯನ್ನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ, ಕರ್ನಾಟಕದಲ್ಲಿರೋ ಗ್ಯಾರಂಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ, ಮಾಡಿಲ್ಲ, ಬೋಗಸ್ ಅಂತ ಇದೆ ನೋಡಿ. ಈಗೆಲ್ಲ ರದ್ದಾಗಿದ್ದಾರೆ. ಮೊನ್ನೆ DK ಶಿವಕುಮಾರ್ ಹೇಳಿದ್ರು ಫ್ರೀ ಬಸ್ಸನ್ನು ಕ್ಯಾನ್ಸಲ್ ಮಾಡಬೇಕಾ, ಯಾಕೆ ಮಾಡಬಾರ್ದು ಅಂತ ಕೇಳಿದ್ರು. ಈಗ ರೇಷನ್ ಕಾರ್ಡಿಗೆ ಬಂದಿದ್ದಾರೆ. ಆಮೇಲೆ ಕರೆಂಟಿಗೆ ಬರ್ತಾರೆ. ಎಲೆಕ್ಷನ್ ಎಲ್ಲ ಮುಗ್ದೋಯ್ತಲ್ಲ, MLA ಎಲೆಕ್ಷನ್ ಮುಗ್ದೋಯ್ತು, ಗೆದ್ದಾಯಿತು. MP ಎಲೆಕ್ಷನ್ ಮುಗೀತು, ಸೋತಾಯಿತು ಕಾಂಗ್ರೆಸ್ ಅವರು. ಇನ್ಯಾಕೆ ಗ್ಯಾರಂಟಿ ರದ್ದಾಗೋದು? ಗ್ಯಾರಂಟಿ ಪಕ್ಕ. ಯಾಕಂದರೆ ಎಲ್ಲ ಇವತ್ತು ನಾನು ನೋಡಿದೆ, ಬೆಳಗಾವಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಅಲ್ಲಿ ಮಂತ್ರಿ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ, ನಿಮ್ಮ ಈ ಫ್ರೀಗಳು ಸಾಕು, ನಮ್ಮ ರಸ್ತೆ ಗುಂಡಿ ಮುಚ್ಚಕ್ಕೆ ಕಾಸು ಕೊಡಿ, ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕಾಂಗ್ರೆಸ್ಸಿನ ಎಲ್ಲ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಮುಖರು ಮನವಿ ಕೊಟ್ಟಿರೋದನ್ನು ಇವತ್ತು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅಂದರೆ ಕಾಂಗ್ರೆಸ್ಸಲ್ಲಿ ದಂಗೆ ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ದಂಗೆಯನ್ನು ತಡೆಯೋಕ್ಕೋಸ್ಕರ ಇವತ್ತು ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕ್ತಾ ಇದ್ದೀರಾ. ನಿಮ್ಮ ಈ ಬಡವರ ಅನ್ನ ಕಿತ್ತಿದ್ದಕ್ಕೆ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಘೋರ ನರಕನೇ ಪ್ರಾಪ್ತಿಯಾಗೋದು. ನಮ್ಮ ಭಾರತೀಯ ಸಂಸ್ಕೃತಿ ಪರವಾಗಿ ನರಕ ಅನ್ನೋದು ಒಂದಿದೆ. ಆ ನರಕಕ್ಕೆ ನೀವು ಅನ್ನ ಕಿತ್ತಿದ್ದೀರಾ, ಬಡವರ ಅನ್ನ ಕಿತ್ತಿದ್ದೀರಾ, ಆ ನರಕಕ್ಕೆ ಹೋಗೋದು ಗ್ಯಾರಂಟಿ. ಪಾಪದ ಕೆಲಸವನ್ನು ಮಾಡಿದೆ. ಇದರ ವಿರುದ್ಧದ ಹೋರಾಟವನ್ನು ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟಿಂದ ಪ್ರಾರಂಭ ಮಾಡಿದಿರಿ. ರಾಜ್ಯದಲ್ಲಿರ್ತಕ್ಕಂಥ ಜನಗಳಿಗೆ ನಾವು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಕೂಡಲೇ ತಮ್ಮ ರೇಷನ್ ಯಾರ್ಯಾರು BPL ಕಾರ್ಡ್ ಇದ್ದಾರೆ ಅವರು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡು ರದ್ದಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು BJP ಇದನ್ನು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನು MLAಗಳಿಗೆಲ್ಲ ಪತ್ರ ಬರೀತೀನಿ. ನಾನು ಈ BPL ರದ್ದಾಗಿರೋದ್ರ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂಥ ಕರೆಯನ್ನು ನಾನು ಕೊಡ್ತೀನಿ. ಮತ್ತು ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಸಿದ್ದರಾಮಯ್ಯನವರು ಹೇಳಿದ್ದಾರೆ 25%, ಅಂದರೆ ಸುಮಾರು 30 ಲಕ್ಷ, 30ರಿಂದ 35 ಲಕ್ಷ ಬೋಗಸ್ ಕಾರ್ಡ್ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅವೆಲ್ಲವನ್ನು ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ನೀವೇ ಈ ರಾಜ್ಯದಲ್ಲಿ 50-60 ವರ್ಷ ಆಡಳಿತ ಮಾಡಿದ್ದೀರಲ್ಲ, ಕೊಟ್ಟವರು ನೀವೇ. ಅವಾಗ ಲಂಚ ತಗೊಂಡು ಕೊಟ್ಟಿದ್ದೀರಾ,
ಈಗ ಲಂಚ ಬರ್ತಾ ಇಲ್ಲ ಅಂದ್ಬಿಟ್ಟು ರದ್ದು ಮಾಡಕ್ಕೆ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಲಂಚ, ಈಗ ರೇಷನ್ ಕಾರ್ಡ್ ರದ್ದಾಗಿದೆಯಲ್ಲ, ಅವ್ರು ರೇಷನ್ ಕಾರ್ಡ್ ಪಡಿಯೋಕೆ ಹೋದರೆ ಮತ್ತೆ ನಿಮ್ಮ ಹತ್ರ ಲಂಚಕ್ಕೆ ಬರಬೇಕು. ಅಂದರೆ ಲಂಚ ತಗೊಳಕ್ಕೋಸ್ಕರ ಈಗಾಗಲೇ ನೀವು ಟ್ಯಾಕ್ಸ್ಗಳು, ಹಾಲಿನ ದರ, ಪೆಟ್ರೋಲ್ ದರ, ಆಲ್ಕೋಹಾಲ್ ದರ ಎಲ್ಲ ರೈಸ್ ಮಾಡಿದ್ದೀರ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ನಿಮ್ಮ ಹತ್ರ ಅಭಿವೃದ್ಧಿಗೆ ಹಣ ಬೇಕು ಅಂತೇಳಿ ಬಡವರ ಅನ್ನವನ್ನು ಕೀಳ್ತಾ ಇದ್ದೀರಾ. ಇದರಲ್ಲೇನೋ ನಿಮಗೆ ಒಂದು 20,000 ಕೋಟಿ ಉಳಿತಾಯ ಮಾಡ್ಬೋದು. ಆ 20,000 ಕೋಟಿನ ಕಾಂಗ್ರೆಸ್ MLAಗಳಿಗೆ ಕೊಟ್ಟು ಅವರನ್ನು ಸಂತೃಪ್ತಿ ಮಾಡಬೇಕು. ಅಷ್ಟೇ ಇವ್ರದ್ದು ಅಜೆಂಡಾ. ಯಾಕಂದರೆ ಕಾಂಗ್ರೆಸ್ MLAಗಳೆಲ್ಲ ತಿರುಗಿ ಬಿದ್ದಿದ್ದಾರೆ. ಪ್ರತಿದಿನ ಒಬ್ಬೊಬ್ಬ MLA ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಮಗೆ ಅನುದಾನ ಕೊಟ್ಟಿಲ್ಲ, ನಾವು ಯಾಕೆ MLA ಆಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಇವತ್ತು ಬಡವರ PPL ಕಾರ್ಡ್ಗೆ ನೀವು ಕನ್ನ ಹಾಕಿದ್ದೀರಾ. ನಿಮ್ಮ 5 ಗ್ಯಾರಂಟಿಯನ್ನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ, ಕರ್ನಾಟಕದಲ್ಲಿರೋ ಗ್ಯಾರಂಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ, ಮಾಡಿಲ್ಲ, ಬೋಗಸ್ ಅಂತ ಇದೆ ನೋಡಿ. ಈಗೆಲ್ಲ ರದ್ದಾಗಿದ್ದಾರೆ. ಮೊನ್ನೆ DK ಶಿವಕುಮಾರ್ ಹೇಳಿದ್ರು ಫ್ರೀ ಬಸ್ಸನ್ನು ಕ್ಯಾನ್ಸಲ್ ಮಾಡಬೇಕಾ, ಯಾಕೆ ಮಾಡಬಾರ್ದು ಅಂತ ಕೇಳಿದ್ರು. ಈಗ ರೇಷನ್ ಕಾರ್ಡಿಗೆ ಬಂದಿದ್ದಾರೆ. ಹಾಗೆ ಆಮೇಲೆ ಕರೆಂಟಿಗೆ ಬರ್ತಾರೆ. ಎಲೆಕ್ಷನ್ ಎಲ್ಲ ಮುಗ್ದೋಯ್ತಲ್ಲ, MLA ಎಲೆಕ್ಷನ್ ಮುಗ್ದೋಯ್ತು, ಗೆದ್ದಾಯಿತು. MP ಎಲೆಕ್ಷನ್ ಮುಗೀತು, ಸೋತಾಯಿತು ಕಾಂಗ್ರೆಸ್ ಅವರು. ಇನ್ಯಾಕೆ ಗ್ಯಾರಂಟಿ ರದ್ದಾಗೋದು? ಗ್ಯಾರಂಟಿ ಪಕ್ಕ. ಯಾಕಂದರೆ ಎಲ್ಲ ಇವತ್ತು ನಾನು ನೋಡಿದೆ, ಬೆಳಗಾವಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಅಲ್ಲಿ ಮಂತ್ರಿ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ, ನಿಮ್ಮ ಈ ಫ್ರೀಗಳು ಸಾಕು, ನಮ್ಮ ರಸ್ತೆ ಗುಂಡಿ ಮುಚ್ಚಕ್ಕೆ ಕಾಸು ಕೊಡಿ, ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕಾಂಗ್ರೆಸ್ಸಿನ ಎಲ್ಲ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಮುಖರು ಮನವಿ ಕೊಟ್ಟಿರೋದನ್ನು ಇವತ್ತು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅಂದರೆ ಕಾಂಗ್ರೆಸ್ಸಲ್ಲಿ ದಂಗೆ ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ದಂಗೆಯನ್ನು ತಡೆಯೋಕ್ಕೋಸ್ಕರ ಇವತ್ತು ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕ್ತಾ ಇದ್ದೀರಾ. ನಿಮ್ಮ ಈ ಬಡವರ ಅನ್ನ ಕಿತ್ತಿದ್ದಕ್ಕೆ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಘೋರ ನರಕನೇ ಪ್ರಾಪ್ತಿಯಾಗೋದು. ನಮ್ಮ ಭಾರತೀಯ ಸಂಸ್ಕೃತಿ ಪರವಾಗಿ ನರಕ ಅನ್ನೋದು ಒಂದಿದೆ. ಆ ನರಕಕ್ಕೆ ನೀವು ಅನ್ನ ಕಿತ್ತಿದ್ದೀರಾ, ಬಡವರ ಅನ್ನ ಕಿತ್ತಿದ್ದೀರಾ, ಆ ನರಕಕ್ಕೆ ಹೋಗೋದು ಗ್ಯಾರಂಟಿ. ಪಾಪದ ಕೆಲಸವನ್ನು ಮಾಡಿದೆ. ಇದರ ವಿರುದ್ಧದ ಹೋರಾಟವನ್ನು ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟಿಂದ ಪ್ರಾರಂಭ ಮಾಡಿದ್ದೀರಿ. ರಾಜ್ಯದಲ್ಲಿರ್ತಕ್ಕಂಥ ಜನಗಳಿಗೆ ನಾವು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಕೂಡಲೇ ತಮ್ಮ ರೇಷನ್, ಯಾರ್ಯಾರು BPL ಕಾರ್ಡ್ ಇದ್ದಾರೆ ಅವರು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡು ರದ್ದಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು BJP ಇದನ್ನು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನು MLAಗಳಿಗೆಲ್ಲ ಪತ್ರ ಬರೀತೀನಿ. ನಾನು ಈ BPL ರದ್ದಾಗಿರೋದ್ರ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂಥ ಕರೆಯನ್ನು ನಾನು ಕೊಡ್ತೀನಿ. ಮತ್ತು ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಸಿದ್ದರಾಮಯ್ಯನವರು ಹೇಳಿದ್ದಾರೆ 25%, ಅಂದರೆ ಸುಮಾರು 30 ಲಕ್ಷ, 30ರಿಂದ 35 ಲಕ್ಷ ಬೋಗಸ್ ಕಾರ್ಡ್ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅವೆಲ್ಲವನ್ನು ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ನೀವೇ ಈ ರಾಜ್ಯದಲ್ಲಿ 50-60 ವರ್ಷ ಆಡಳಿತ ಮಾಡಿದ್ದೀರಲ್ಲ, ಕೊಟ್ಟವರು ನೀವೇ. ಅವಾಗ ಲಂಚ ತಗೊಂಡು ಕೊಟ್ಟಿದ್ದೀರಾ. ಈಗ ಲಂಚ ಬರ್ತಾ ಇಲ್ಲ ಅಂದ್ಬಿಟ್ಟು ರದ್ದು ಮಾಡಕ್ಕೆ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಲಂಚ, ಈಗ ರೇಷನ್ ಕಾರ್ಡ್ ರದ್ದಾಗಿದೆಯಲ್ಲ, ಅವ್ರು ರೇಷನ್ ಕಾರ್ಡ್ ಪಡಿಯೋಕೆ ಹೋದರೆ ಮತ್ತೆ ನಿಮ್ಮ ಹತ್ರ ಲಂಚಕ್ಕೆ ಬರಬೇಕು. ಅಂದರೆ ಲಂಚ ತಗೊಳಕ್ಕೋಸ್ಕರ ಈಗಾಗಲೇ ನೀವು ಟ್ಯಾಕ್ಸ್ಗಳು, ಹಾಲಿನ ದರ, ಪೆಟ್ರೋಲ್ ದರ, ಆಲ್ಕೋಹಾಲ್ ದರ ಎಲ್ಲ ರೈಸ್ ಮಾಡಿದ್ದೀರ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ನಿಮ್ಮ ಹತ್ರ ಅಭಿವೃದ್ಧಿಗೆ ಹಣ ಬೇಕು ಅಂತೇಳಿ ಬಡವರ ಅನ್ನವನ್ನು ಕೀಳ್ತಾ ಇದ್ದೀರಾ. ಇದರಲ್ಲೇನೋ ನಿಮಗೆ ಒಂದು 20,000 ಕೋಟಿ ಉಳಿತಾಯ ಮಾಡ್ಬೋದು. ಆ 20,000 ಕೋಟಿನ ಕಾಂಗ್ರೆಸ್ MLAಗಳಿಗೆ ಕೊಟ್ಟು ಅವರನ್ನು ಸಂತೃಪ್ತಿ ಮಾಡಬೇಕು. ಅಷ್ಟೇ ಇವ್ರದ್ದು ಅಜೆಂಡಾ. ಯಾಕಂದರೆ ಕಾಂಗ್ರೆಸ್ MLAಗಳೆಲ್ಲ ತಿರುಗಿ ಬಿದ್ದಿದ್ದಾರೆ. ಪ್ರತಿದಿನ ಒಬ್ಬೊಬ್ಬ MLA ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಮಗೆ ಅನುದಾನ ಕೊಟ್ಟಿಲ್ಲ, ನಾವು ಯಾಕೆ MLA ಆಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಇವತ್ತು ಬಡವರ PPL ಕಾರ್ಡ್ಗೆ ನೀವು ಕನ್ನ ಹಾಕಿದ್ದೀರಾ. ನಿಮ್ಮ 5 ಗ್ಯಾರಂಟಿಯನ್ನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ, ಕರ್ನಾಟಕದಲ್ಲಿರೋ ಗ್ಯಾರಂಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ,
ಮಾಡಿಲ್ಲ, ಬೋಗಸ್ ಅಂತ ಇದೆ ನೋಡಿ. ಈಗೆಲ್ಲ ರದ್ದಾಗಿದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಫ್ರೀ ಬಸ್ಸನ್ನು ಕ್ಯಾನ್ಸಲ್ ಮಾಡಬಾರ್ದು, ಮಾಡಬೇಕಾ, ಯಾಕೆ ಮಾಡಬಾರ್ದು ಅಂತ ಕೇಳಿದ್ರು. ಈಗ ರೇಷನ್ ಕಾರ್ಡಿಗೆ ಬಂದಿದ್ದಾರೆ. ಹಾಗೆ ಆಮೇಲೆ ಕರೆಂಟಿಗೆ ಬರ್ತಾರೆ. ಎಲೆಕ್ಷನ್ ಎಲ್ಲ ಮುಗ್ದೋಯ್ತಲ್ಲ, MLA ಎಲೆಕ್ಷನ್ ಮುಗ್ದೋಯ್ತು, ಗೆದ್ದಾಯಿತು. MP ಎಲೆಕ್ಷನ್ ಮುಗೀತು, ಸೋತಾಯಿತು ಕಾಂಗ್ರೆಸ್ ಅವರು. ಇನ್ಯಾಕೆ? ಗ್ಯಾರಂಟಿ ರದ್ದಾಗೋದು ಗ್ಯಾರಂಟಿ ಪಕ್ಕ. ಯಾಕಂದರೆ ಎಲ್ಲ ಇವತ್ತು ನಾನು ನೋಡಿದೆ, ಬೆಳಗಾವಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಅಲ್ಲಿ ಮಂತ್ರಿ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ, ನಿಮ್ಮ ಈ ಫ್ರೀಗಳು ಸಾಕು, ನಮ್ಮ ರಸ್ತೆ ಗುಂಡಿ ಮುಚ್ಚಕ್ಕೆ ಕಾಸು ಕೊಡಿ, ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕಾಂಗ್ರೆಸ್ಸಿನ ಎಲ್ಲ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಮುಖರು ಮನವಿ ಕೊಟ್ಟಿರೋದನ್ನು ಇವತ್ತು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅಂದರೆ ಕಾಂಗ್ರೆಸ್ಸಲ್ಲಿ ದಂಗೆ ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ದಂಗೆಯನ್ನು ತಡೆಯೋಕ್ಕೋಸ್ಕರ ಇವತ್ತು ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕ್ತಾ ಇದ್ದೀರಾ. ನಿಮ್ಮ ಈ ಬಡವರ ಅನ್ನ ಕಿತ್ತಿದ್ದಕ್ಕೆ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಘೋರ ನರಕನೇ ಪ್ರಾಪ್ತಿಯಾಗೋದು. ನಮ್ಮ ಭಾರತೀಯ ಸಂಸ್ಕೃತಿ ಪರವಾಗಿ ನರಕ ಅನ್ನೋದು ಒಂದಿದೆ. ಆ ನರಕಕ್ಕೆ ನೀವು ಅನ್ನ ಕಿತ್ತಿದ್ದೀರಾ, ಬಡವರ ಅನ್ನ ಕಿತ್ತಿದ್ದೀರಾ, ಆ ನರಕಕ್ಕೆ ಹೋಗೋದು ಗ್ಯಾರಂಟಿ.